ಕವರಲ ಹರಿವಿಠಲ ಶ್ರೀ ಜ್ಞಾನದೇವ. ಯಾವತ್ತು ಸುಕ್ಷೇತ್ರವಾದಂತಹ ಆದಿಶಕ್ತಿ ಮಾತೆ ದುರ್ಗಾ ಮಾತೆ ನೆಲೆಸಿದಂತಹ ಒಂದು ಪುಣ್ಯ ಭೂಮಿ ಬೆನಕಟ್ಟಿಯಲ್ಲಿ ಪವಿತ್ರತೆ ಕುಳ ಪಾವನತ್ವ ದೇಶ ಜೇತಿ ಹರಿಸಿ ದಾಸಿ ಜನ್ಮ ಘೇತಿ. ಸಂತರ ವಾಂಗ್ಮಯದ ಪ್ರಕಾರ ಜಗದ್ಗುರು ತುಕೋಬರಾಯರ ಒಂದು ಅನುಸಂಧಾನದ ಮೇರೆಗೆ ಅವರ ಅಭಂಗವಾಣಿಯಲ್ಲಿ ಯಾವ ದೇಶದಲ್ಲಿ ಸಂತರ ಶರಣರ ಮಹಾತ್ಮರ ಜನ್ಮ ಆಗ್ತದನೋ ಆ ದೇಶ ಪವಿತ್ರ, ಆ ಕ್ಷೇತ್ರ ಪಾವನ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಇವತ್ತು ನಮ್ಮ ಬೆನಕಟ್ಟಿ ಅಷ್ಟೇ ಅಲ್ಲ, ಶ್ರೀ ಗುರು ವಿವೇಕಾನಂದ ಭಾಸ್ಕರ ಶ್ರೀ ಕ್ಷೇತ್ರ ಪಂಢರಪುರ ಅವರ ಅನುಯಾಯಿಗಳಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಈ ವಾರಕರಿ ಸಂಪ್ರದಾಯದ ಒಂದು ಬೀಜವನ್ನ ಇವತ್ತು ಎಷ್ಟೋ ಜನ ನಾವಿಲ್ಲಿ ಅನೇಕ ಜನ ಸೇರಿದೇವಪ್ಪ ಅಂದ್ರ ಸಂತ ಕೃಪಾಂಧಾಲಿ ಅಂತ ಮಹಾನ್ ಸಂತರಾದಂಥ ಫಕೀರಪ್ಪ ಮಹಾರಾಜ್ ಮಲ್ಲಪ್ಪ ಕಲ್ಲೇದ್ ಅವರ ಕೃಪೆಯ ಮೇರೆಗೆ ನಾವಿಲ್ಲಿ ಇವತ್ತು ಉಪಸ್ಥಿತಿಯಾದೀವಿ. ಸ್ತುತಿ ಕರಿಯುವ ಜೈಸ ನಾಹಿ ಅಧಿಕಾರ ನ ಕಳೆ ವಿಚಾರ ಯೋಗ್ಯತೆ. ಒಬ್ಬರು ಸ್ತುತಿ ಮಾಡಬೇಕಪ್ಪ ಅಂದ್ರೂ ಸಹಿತ ಒಂದು ಯೋಗ್ಯತೆ ಬೇಕು ಅಂತ ತುಕೋಬ್ರ ಹೇಳ್ತಾರೆ. ಆ ಪ್ರಕಾರವಾಗಿ ನಾವು ನೀವು ಎಲ್ಲರೂ ಇಲ್ಲಿ ಏನು ಸೇರಿದೆವೋ ಆ ಯೋಗ್ಯತೆಗೆ ಪಾತ್ರರಾಗಿದ್ದೀವಿ. ಆ ಪರಮಾತ್ಮನ ಅನುಯಾಯಿಗಳಾಗಿ ಸಂತರ ಶರಣರ ಮಹಾತ್ಮರ ಸೇವೆಯಲ್ಲಿ ತಲ್ಲೀನರಾದಂತಹ ಒಂದು ದಿವ್ಯವಾದಂತಹ ಒಂದು ರತ್ನ ಕರ್ನಾಟಕ ಮಹಾರಾಷ್ಟ್ರದ ಅಪ್ಪ ಸಾಹೇಬ್ ವಾಸ್ಕರ್ ಪಡದ ಮೇಲೆ ಒಂದು ಕೀರ್ತಿ ಪತಾಕೆಯನ್ನ ಹಾರಿಸಿ ಈಗ ಸೂರ್ಯ ಚಂದ್ರ ಇರುವವರೆಗೆ ಸ್ಮರಣದಲ್ಲಿ ನಾವೆಲ್ಲರೂ ಇಟ್ಕೊಳ್ಳುವಂತಹ ಒಂದು ಕರ್ನಾಟಕದ ಕೀರ್ತಿಯನ್ನ ಮಹಾರಾಜರು ಮಾಡಿದಾರ. ಮಹಾರಾಜರು ಹೇಳಿದ್ರು, ಯಾವ ಸಂತ ಶ್ರೇಷ್ಠ ಏಕನಾಥ ಮಹಾರಾಜರು ಬರೆದಂತಹ ಮರಾಠಿಯ ವಾಂಗ್ಮಯವನ್ನ ಕನ್ನಡದಲ್ಲಿ ನಮ್ಮ ನಿಮ್ಮೆಲ್ಲರ ಕೈಗಳು ಕೊಟ್ಟಿದ್ದಾರೆ. ಎಲ್ಲ ಹಳ್ಳಿಗೆ ಪಾರಾಯಣ ಆಗ್ತಾ ಇದ್ದಾವೆ. ಮತ್ತು ಅದನ್ನ ಮುಂದುವರಿಸಿಕೊಂಡ, ಯಾಕಪ್ಪ ಅಂದ್ರೆ ಅವರ ಅನುಯಾಯಿಗಳಾಗಿ ಅವರು ತೋರಿದಂತಹ ಮಾರ್ಗದೊಳಗ ಇವತ್ತು ನಮಗ ಆಳಂದಿಯ ಯಾತ್ರಾ ಗೊತ್ತಿದ್ರಿಕಿಲ್ರಿ. ಕಾರ್ತಿಕವಾರಿ ಆಳಂದಿ ಪಂಢರಪುರದಿಂದ ಆಳಂದಿಗೆ ಹೋಗ್ಬೇಕಪ್ಪ ಅಂದ್ರ ಅದು ಗೊತ್ತಿದ್ದಿದ್ದಿಲ್ಲ. ಆದ್ರೆ ಇವತ್ತು 100ರಿಂದ 200 ಜನ ಪಾದಯಾತ್ರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದು ವಿಶೇಷವಾದಂತಹ ಸಂದೇಶವನ್ನ ನಾನು ಹೇಳಬೇಕು ಬಯಸ್ತೀನಿ. ಯಾವ ಶ್ರೀ ಗುರು ರಾವು ಸಾಹೇಬ್ ವಾಸ್ಕರ್ ಮಹಾರಾಜರು ಮತ್ತು ರಾಣು ಸಾಹೇಬ್ ವಾಸ್ಕರ್ ಮಹಾರಾಜರು ಯಾವ ಬೆನಕಟ್ಟಿ ಮಹಾರಾಜರ ಭೇಟಿಗೆ 4 ಸರ್ತಿ ಬಂದು ಹೋದ್ರು. ಇದ್ರ ಮೇಲೆ ತಿಳ್ಕೊಂಡು ಬಿಡೋದು ಆ ಮಹಾತ್ಮರು ಮಾಡಿದಂತಹ ಕೀರ್ತಿ ಯಾವುದಿರ್ಬೇಕಪ್ಪ ಅಂತ. ಅದಕ್ಕಾಗಿ ನಾವು ಒಂದು ಹೆಮ್ಮೆಲಿಂದ ಹೇಳ್ಕೊಳ್ಳೋದು, ಮಹಾರಾಜರ ಅನುಯಾಯಿಗಳಾಗಿ ಅವರು ತೋರಿದಂತಹ ಮಾರ್ಗದೊಳಗ ನಾವು ನೀವು ಇದ್ದಷ್ಟು ದಿವಸ ಬದುಕಿ ಆ ವಾಸ್ಕರ್ ಮಹಾರಾಜರ ಸೇವೆ ಮಾಡೋಣ ಅಂತ ಹೇಳ್ತಾ, ಅದೇ ಪ್ರಕಾರವಾಗಿ ಒಂದು ವಿಶೇಷವಾದಂತಹ ಶ್ರೀ ಗುರುಗಳು ಇವತ್ತು ಮುಂಜಾನೆ 6 ಗಂಟೆಗೆ ದಿಂಡಿ ತಕ್ಕೊಂಡ ದಿಂಡಿಯ ಪ್ರಕಾರದೊಳಗ ವಾರಕರಿ ಸಂಪ್ರದಾಯದೊಳಗ ನೀವು ದಿಂಡಿ ಮಾಡಿ ಅವರ ಅಂತ್ಯ ಸಂಸ್ಕಾರವನ್ನ ಮಾಡ್ರಿ ಅಂತ ಹೇಳಿ ಸಂದೇಶ ಕೊಟ್ಟಿದ್ರು. ಆ ಸಂದೇಶದ ಪೂರ್ವಕವಾಗಿ ನಮ್ಮ ಬೆನಕಟ್ಟಿ ಗ್ರಾಮದ ಗುರು ಹಿರಿಯರಿಗೆ ನಾ ತಲೆಬಾಗ್ತೀನಿ. ಯಾಕಪ್ಪ ಅಂದ್ರ ಇಂಥ ಒಂದು ಮಂದಿರದ ಬದಿಗೆ ಅವರು ಯಾವಾಗಲೂ ಇಲ್ಲೇ ನೆಲೆಸುವಂಗ ಬಂದ ಜಾಗ ಕೊಟ್ರಿ. ಅದು ಹೃದಯ ಮಂದಿರದಲ್ಲಿ ನಮಗೆ ನೆಲೆಸ್ರಿ ಅಂತ ಹೇಳಿ ಇವತ್ತಿನ ಸೇವತ್ತು ಇಲ್ಲಿಗೆ 2 ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದಂತಹ ನಿಮ್ಮೆಲ್ಲರ ಸಂತ ಶರಣಕ್ಕನ ತಮಸ್ತಕನಾಗಿ ನನ್ನ 2 ವಾಕ್ಪುಷ್ಪಗಳನ್ನ ಇಲ್ಲಿ ಸಮರ್ಪಿತ ಮಾಡ್ತೀನಿ. ಪುಂಡಲೀಕ ವರದ ಹರಿವಿಠಲ ಶ್ರೀ ಜ್ಞಾನದೇವ ತುಕಾರ. ಇಲ್ಲಿವರೆಗೆ ನಮ್ಮ ಮಹಾರಾಜರ ಬಗ್ಗೆ